ಸೊ ಫೇಸ್ ಮಸಾಜ್ ಮಾಡುವಾಗ ನಾವು ಮೊದಲಿಗೆ ನಮ್ಮ ಮುಖದಲ್ಲಿ ಹಲವಾರು ಸೈನಸಸ್ ಅಂತ ಹೇಳ್ತೀವಿ, ಖಾಲಿ ಜಾಗಗಳು ಇರುತ್ತೆ. ಸೊ ಅಂತಹ ಜಾಗಗಳಿಗೆ ಮಸಾಜ್ ಮಾಡುವ ಸಂದರ್ಭದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿದಾಗ ಅಲ್ಲಿರುವಂಥ ಕಫ ಇರಬಹುದು ಅಥವಾ ಬೇರೆ ಯಾವುದೇ ಇನ್ಫ್ಲಮೇಟರಿ ಚೇಂಜಸ್ ಇರಬಹುದು, ಅದನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ರಕ್ತ ಚಲನೆಯನ್ನು ಹೆಚ್ಚು ಮಾಡುವಂಥದ್ದು ಮುಖದ ಭಾಗದಲ್ಲಿ. ಸೊ ನಾವು ನಸ್ಯ ಮಾಡಿದ ನಂತರ, ನಸ್ಯ ಮೆಡಿಸನ್ ಹಾಕಿದ ನಂತರ ಎರಡೂ ಕೈಗಳನ್ನು ಉಜ್ಜಲಿಕ್ಕೆ ಹೇಳ್ತೀವಿ ಪೇಷಂಟ್ಸಿಗೆ. ಸೊ ಅದಾದ ಮೇಲೆ ಗಂಟಲಿಗೆ ಬಂದಿರುವಂಥ ಔಷಧಿ ಮತ್ತು ಅಲ್ಲಿ ಯಾವುದೇ ತರಹದ ವೇಸ್ಟ್ ಮೆಟೀರಿಯಲ್ಸ್ ಬಂದಿರುತ್ತೆ ಅದನ್ನು ನಾವು ಉಗಿಲಿಕ್ಕೆ ಹೇಳ್ತೀವಿ. ಸೊ ಈ ನಸ್ಯ ಪ್ರೊಸೀಜರ್ನ ನಾವು ಮಾಡುವಂಥದ್ದು ಹಲವಾರು ಕಂಡೀಷನ್ಸಲ್ಲಿ ಮಾಡ್ತೀವಿ. ಮೆಡಿಸಿನ್ಸ್ ಅದಕ್ಕೆ ತಕ್ಕನಾಗಿರುವ ರೀತಿಯಲ್ಲಿ ಸೆಲೆಕ್ಟ್ ಮಾಡಿರ್ತೀವಿ.